ಕೆ ಶಿವಕುಮಾರ್ ಅವರ ಆಪರೇಷನ್ ಕಮಲದ ಆರೋಪಕ್ಕೆ ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಇದು ಅರ್ಥಹೀನ ಆರೋಪ. ನಾವು ವಿರೋಧ ಪಕ್ಷದಲ್ಲಿ ಇರಬೇಕೆಂದು ಜನ ತೀರ್ಮಾನ ಮಾಡಿದ್ದಾರೆ. ಗೌರವಯುತವಾಗಿ ವಿರೋಧ ಪಕ್ಷದಲ್ಲೇ ಇರ್ತೀವಿ. ಆಪರೇಷನ್ ಕಮಲದ ಅಗತ್ಯ ನಮಗಿಲ್ಲ ಅಂತ ಯಡಿಯೂರಪ್ಪ ತಿರುಗೇಟು ನೀಡಿದ್ದಾರೆ. ನನ್ನ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಸೇರಿದಂತೆ ಕೇಂದ್ರದ ಸಚಿವರನ್ನ ಭೇಟಿಯಾಗಿ ಬಂದಿದ್ದೇನೆ. ನಮ್ಮ ರಾಜ್ಯಕ್ಕೆ ಆಗಬೇಕಿರುವ ಕೆಲಸಗಳ ಬಗ್ಗೆ ಕೇಂದ್ರ ಸಚಿವರ ಬಳಿ ಮಾತಾಡಿದ್ದೇನೆ. ರಾಜ್ಯದ ಪ್ರಸಕ್ತ ವಿದ್ಯಮಾನಗಳು ಹಾಗೂ ಮುಂದೆ ಇರಬೇಕಾದ ಹೆಜ್ಜೆಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ. ನಾಳೆಯಿಂದ ಬೀದರ್ ಜಿಲ್ಲೆಯಿಂದ ಪ್ರವಾಸ ಆರಂಭಿಸುತ್ತೇನೆ ಅಂತ ತಿಳಿಸಿದ್ದಾರೆ. ರಾಜ್ಯಕ್ಕೆ ಆಗಬೇಕಾದ ಕೆಲಸ ಕಾರ್ಯಗಳ ಬಗ್ಗೆ ಪಿಯೂಷ್ ಗೋಯಲ್ ಅವ್ರನ್ನ ಅವರೆಲ್ಲರೂ ಮತ್ತು ನಿತಿನ್ ಗಡ್ಕರಿ ಅವ್ರನ್ನ ನಮ್ಮ ರಸ್ತೆಗಳ ವಿಚಾರದಲ್ಲಿ ಹೋಗಿ ಭೇಟಿ ಮಾಡಿ ಅವರೆಲ್ಲ ಮಾತನಾಡಿ ಬಂದಿದ್ದೇನೆ. ನಿನ್ನೆ ಪ್ರಧಾನಿಯವರು ಸಹ ಸಮಯ ಕೊಟ್ಟಿದ್ದರು, ಅಮಿತ್ ಶಾಜಿಯವರು ಸಮಯ ಕೊಟ್ಟಿದ್ದರು. ರಾಜ್ಯದ ಪ್ರಚಲಿತ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಮತ್ತು ಮುಂದೆ ನಾವು ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಯಿತು. ಇವತ್ತು ನಾನು ಬೀದರ್ನಿಂದ ನನ್ನ ಪ್ರವಾಸ ಪ್ರಾರಂಭ ಆಗುತ್ತೆ. ನಾಳೆಯಿಂದ ಒಂದು 12 ಜಿಲ್ಲೆ ಪ್ರವಾಸ ಮಾಡ್ಕೊಂಡು ಬರ್ತೇನೆ. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ನಾವು ಹೆಚ್ಚು ಸೀಟ್ ಗೆಲ್ಲಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಬೀದರ್ ತಲುಪಿ ರಾತ್ರಿ ನಾಳೆ ಬೆಳಗ್ಗೆಯಿಂದ ಬೀದರ್ ಕಲಬುರಗಿ ದಿನಕ್ಕೆ 2 ಜಿಲ್ಲೆಯಂತೆ ಪ್ರವಾಸ. ರಾಜ್ಯಕ್ಕೆ ಆಗಬೇಕಾದ ಕೆಲಸ